ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇಂದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಹೇಗೆ ವಿಶೇಷ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಅವ್ರ ಹೆಸರು ಮುನಿರಾಜು. ನಮಸ್ಕಾರ ಮುನಿರಾಜು ಅವರೇ. ನಮಸ್ತೆ ಸರ್. ನೀವು ಅನೇಕ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಿ ಮತ್ತು ಶ್ರೋತೃಗಳ ಸಂದೇಶಗಳನ್ನು ಕೂಡ ಕೇಳ್ತಾ ಇರ್ತೀರಿ. ಖಂಡಿತ ಶ್ರೋತೃ ಬಾಂಧವರೇ ಆಕಾಶವಾಣಿಗೆ ಒಂದು ಆಸ್ತಿ. ಮತ್ತೆ ಎಲ್ಲರೂ ಕೇಳಬೇಕು, ವಯೋಮಿತಿ ಇಲ್ಲ, ಯುವಕರು ಕೇಳಬೇಕು, ಮತ್ತೆ ವಾಹನ ಚಾಲನೆಗಳು ಕೇಳಿ. ಆಕಾಶವಾಣಿ ಜನಗಳಿಗೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಪಡಿಸುತ್ತೆ. ಕೃಷಿ ರಂಗ, ಮತ್ತೆ ಜಾನಪದ ಸಂಗೀತ, ಮತ್ತೆ ಚಿಂತನ, ಅಲ್ಲಿಂದ ನ್ಯಾಯವಾಣಿ, ಮತ್ತೆ ಬೇಕಾದಷ್ಟು ಕಾರ್ಯಕ್ರಮಗಳು ಬರ್ತಾ ಇರ್ತವೆ. ದಯವಿಟ್ಟು ತಾವೆಲ್ಲ ಕೇಳಬೇಕು. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕೇಳುಗರ ಸಂಖ್ಯೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್, ಹೌದು ಹೌದು. ಈಗ ನೋಡಿ, ನೀವು ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೆನಪು ಮಾಡ್ತಾ ಇದ್ದೀರಿ. ಖಂಡಿತ. ತಾವು ರೇಡಿಯೋವನ್ನ ಯಾವಾಗಲಿಂದ ಕೇಳಕ್ ಶುರು ಮಾಡಿದ್ದೀರಿ? ಸರ್, ನಾನು ತಿಳಿದ ಮಟ್ಟಿಗೆ 72 ಸರ್. ನಮ್ಮ ಸೋದರ ಮಾವ ಒಬ್ಬರಿದ್ರು, ಅವರು ಮರದ ಪೆಟ್ಟಿಗೆ ಆಕಾಶವಾಣಿ ಕೇಳ್ತಾ ಇದ್ರು. ಅದು BL ಟ್ಯೂಬ್ಗಳಲ್ಲಿ ಬರೋದು. ಅದು ರೇಡಿಯೋ ಬಗ್ಗೆ ಆಸಕ್ತಿ. ಹುಡುಗ ದೇವ್ರಿಗೆ ಒಂದು ಇದ್ಗಾಡ್ತಾನೆ ಸರ್, ನಾರಾಯಣ ಎಲ್ಲಿದ್ದಾರೆ ಅಂತ ಒಂದು ಕತೆ ಬರುತ್ತೆ ಸರ್. ಆ ಕಥೆಯಲ್ಲಿ ಆಕಾಶವಾಣಿಗೆ ಅವ್ನು ಕೇಳ್ತಾನೆ, ನಾನು ದೇವ್ರ ಹತ್ರ ಹೋಗ್ಬೇಕು, ನಾನು ದೇವ್ರ ಹತ್ರ ಮಾತಾಡ್ಬೇಕು. ಆ ಹುಡುಗ ಕೇಳಿ ಆಮೇಲೆ ಆಕಾಶವಾಣಿ ಇರೋರು ಅವ್ರಿಗೆ ಆ ದೇವ್ರ ಬಗ್ಗೆನೇ ಅವ್ರಿಗೆ ವಿವರಣೆ ಕೊಡ್ತಾರೆ ಸರ್. ಹೌದು ನೋಡಿ, ಈಗ ಈ ರೀತಿ ರೇಡಿಯೋ ಅಂತ ಅನ್ನೋದು ಬಹಳ ಒಂದು ಒಳ್ಳೆಯ ಮಾಧ್ಯಮ. ನಮಗೆ ಮಾಹಿತಿ ಕೊಡುತ್ತೆ, ಮನರಂಜನೆ ಕೊಡುತ್ತೆ, ಶಿಕ್ಷಣ ಕೊಡುತ್ತೆ, ಮತ್ತೆ ಅಷ್ಟೆಲ್ಲ ಜನರ ಸಂಪರ್ಕನೂ ಕೂಡ ಕೊಡುತ್ತೆ. ಹೌದು ಅಲ್ವಾ? ಹೌದು ಸರ್. ಇಂಥ ರೇಡಿಯೋವನ್ನ ಕೇಳಬೇಕು ಅಂತ ಹೇಳಿ ನಿಮಗೆ ಆರಂಭದಲ್ಲಿ ಅನಿಸ್ತು? ಖಂಡಿತ. ಆ ರೇಡಿಯೋವನ್ನ ಕೇಳಬೇಕಂದ್ರೆ ಒಂದು ವಾತಾವರಣ ಬೇಕಲ್ಲ. ಖಂಡಿತ. ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ರೇಡಿಯೋ ಇತ್ತಾ? ಇತ್ತು. ನಾನು ರೇಡಿಯೋ ಅಭಿಮಾನಿ ಸಾಕಷ್ಟು. ಎಲ್ಲೇ ರೇಡಿಯೋ, ನಾನು ಒಂದು ಸಣ್ಣದು ಜೋಬಲ್ಲಿ ಇಟ್ಕೊಂಡು ರೇಡಿಯೋ ಕೆಲಸ ಮಾಡ್ತಾ ಕಿವಿ ಹಾಕೊಂಡು ಕೇಳ್ತಾ ಇದ್ದೆ ಸರ್. ಪುಟಾಣಿ ರೇಡಿಯೋ. ಹೌದು ಹೌದು. ಪ್ಯಾಕೆಟ್ ಇಟ್ಕೊಂಡು ಕ್ರಿಕೆಟ್ ಮ್ಯಾಚ್ ಕೇಳ್ತಾ ಇದ್ದೆ. ಹೌದು ಸರ್, ಹೌದು. ಕ್ರಿಕೆಟ್ ನಿಮ್ಗೆ ಹೆಂಗ್ ಇಷ್ಟ? ಕ್ರಿಕೆಟ್ ಯಾಕಂದ್ರೆ ನಮ್ಮ ದೇಶಕ್ಕೆ ಕ್ರಿಕೆಟ್ ಅಂದ್ರೆ ಒಂದು ಇವಾಗ ಹೆಮ್ಮೆ ಅನ್ಸುತ್ತೆ ಸರ್. ಮುನಿರಾಜ್ ಅವರೇ, ನೀವು ಈಗ ಆಕಾಶವಾಣಿ ಇಲ್ಲಿ ದೊಡ್ಡ ಮಾಸ್ಟ್ ಹಾಕುವಾಗ ಕೆಲಸ ಮಾಡಿದ್ದೀರಿ ಅಂತ. ಹೌದು ಹೌದು. 1993 ಇರ್ಬೋದು, 4 ಇರ್ಬೋದು. ಆ ಆಕಾಶವಾಣಿ FM ರೈನ್ಬೋ ಸ್ಟಾರ್ಟ್ ಆಗಿದ್ದಾಗ ಅಲ್ಲಿ ಆಕಾಶವಾಣಿ ಆ ಮುಖ್ಯ ಟವರ್ ಇದೆಯಲ್ಲ, ಅದನ್ನೆಲ್ಲ ನಾನು ಬೆಸ್ಗೆ ಹಾಕಿ ಅದನ್ನೆಲ್ಲ ರೆಡಿ ಮಾಡಿ, ಮತ್ತೆ ಟ್ರಾನ್ಸ್ಮಿಟರ್ ರೂಮ್ಗಳನ್ನೆಲ್ಲ ರೆಡಿ ಮಾಡಿ, ಅದೆಲ್ಲ ಗೇಟ್ ಎಲ್ಲ ರೆಡಿ ಮಾಡಿ ಅದೆಲ್ಲ ಮಾಡಿದ್ದೀನಿ. ಮತ್ತೆ 1990 ಶಂಕರ್ ದಯಾಳ್ ಶರ್ಮಾ ಬಂದು ಉದ್ಘಾಟನೆ ಮಾಡಿದ್ರು. ಅವರು ಬೆಂಗಳೂರು ಬಂದಿದ್ದು ನಮ್ಮ ಇಸ್ಕಾನ್ ಟೆಂಪಲ್ ಉದ್ಘಾಟನೆ ಮಾಡಿದ್ರು ಆ ಟೈಮಲ್ಲಿ. ಅಂತ ಒಳ್ಳೆ ಗಣ್ಯ ವ್ಯಕ್ತಿ ಸರ್ ಶಂಕರ್ ದಯಾಳ್ ಶರ್ಮಾ. ನೆನೆಸ್ಕೋಬೇಕು ಅಂತವ್ರನ್ನೆಲ್ಲ. ಹೆಂಗೆ ಏನೇನು ಕೆಲಸ ಮಾಡ್ತಿದ್ರಿ ನೀವು? ನಾವು ಇಲ್ಲಿ ಕೇಬಲ್ಸ್ ಎಲ್ಲ ಹಾಕೋದು, ಮತ್ತೆ ಬಿಲ್ಡಿಂಗ್ಸ್ಗೆಲ್ಲ ಶಟರ್ಸ್ ಗ್ರಿಲ್ಸ್ ಎಲ್ಲ ಮಾಡೋದು, ಫ್ಯಾಬ್ರಿಕೇಶನ್. ಒಬ್ರು ಕಾಂಟ್ರಾಕ್ಟ್ CTW ಕಾಂಟ್ರಾಕ್ಟ್ ಇಂದ ಮಂಜುನಾಥ್ ಅಂತ ಪಾಪ ಅವ್ರ ಕಡೆಯಿಂದ ಮಾಡ್ತಾ ಇದ್ದೆ ಸರ್. ಹೌದು ಸರ್. ಅವರ ಮಂಜುನಾಥ್ ಅವರ ಕೈ ಕೆಳಗೆ ನೀವು ಬೇರೆ ಮೇಲ್ವಿಚಾರಣೆ ಮಾಡ್ಕೊಳ್ತಿದ್ರಿ. ಎಷ್ಟು ನಿಮ್ಗೆ ವಯಸ್ಸಿಗೆ? ನನಗೆ 63 ವರ್ಷ. 63. ಅಂದ್ರೆ ಅವಾಗ ನಿಮ್ಮ ಹರೆಯ ವಯಸ್ಸಿನಲ್ಲಿ ತುಂಬಾನೇ ಕೆಲಸ ಮಾಡಿದ್ದೀರಿ. ಖಂಡಿತ. ಆಮೇಲೆ ಒಬ್ರು ಸೂಪರ್ವೈಸರ್, ಅವ್ರ ಹೆಸರು ಚೆನ್ನಾಗಿದೆ ಸರ್, ಮರ್ತೋಗಿದ್ದೀನಿ. ದೊಡ್ಡ ದೊಡ್ಡವರು ಇದ್ರು, ಇಂಜಿನಿಯರ್ಸ್ ಇದ್ರು. ಶೇಷಪರಮ ಅಂತ ಒಬ್ರು, ಮತ್ತೆ HR ಕೃಷ್ಣಮೂರ್ತಿ ಇದ್ರು, ಸುಮಂಗಲ ಮಮ್ಮಿಗಂಟಿ ಇದ್ರು. ಹೌದು ಸರ್. ಸುಮಂಗಲ ಮಮ್ಮಿಟ್ಟಿ ಅಂತೂ ವಿಜ್ಞಾನದ ಬಗ್ಗೆ ಬಹಳ ಇದು ಮಾಡ್ತಾ ಇದ್ರು ಸರ್. ಮತ್ತೆ ಮಮ್ಮಿಗಟ್ಟರು ಚಿಂತನ, ಶಶಿಕಾಂತ್ ಮಮ್ಮಿಗಟ್ಟ ಚಿಂತನ ನಡೆಸ್ಕೊಡ್ತಾ ಇದ್ರು. ಆ ನಂತರ ನಾನು ಒಂದು ಫಸ್ಟ್ ಇನ್ನೊಂದ್ಸತಿ ಬಂದಾಗ ಉದಯಾದ್ರಿ ಏನಾಯ್ತು, ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಅದು ನಾನು ಟೆಲಿಫೋನ್ ಬಗ್ಗೆ ಅಂದ್ರೆ ನಾನು ಮಾತಾಡ್ಬೇಕಾದ್ರೆ ಬುಕ್ ಮಾಡಿದ್ದೆ 3,000 ರೂಪಾಯಿ ಕೊಟ್ಟು, ಜನರಲ್ ಕ್ಯಾಟಗರಿ. ಅದೇನ್ ಮಾಡಿದ್ರು, ನಮ್ಮ ಓಬಿನ್ ತಗೊಂಡೋಗಿ ವಿಜಯನಗರದಿಂದ ರಾಜನಗರಕ್ಕೆ ಹಾಕ್ಬಿಟ್ರು. ಇಲ್ಲಿ ಬಂದು ಮಾತಾಡಿ ಅದೊಂದು ಅನುಕೂಲ ಆಯ್ತು ಸರ್. ಹೌದು. ನಿಮ್ಮ ಆ ವಿಶೇಷ ಬೇರೆ ಬೇರೆ ಘಟನೆಗಳು, ನೆನಪುಗಳು, ಮತ್ತೆ ಆಕಾಶವಾಣಿಯಿಂದ ನಿಮ್ಗೆ ಆದಂತಹ ಸಹಾಯ, ಹೌದು, ಮತ್ತೆ ಇಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಗಳನ್ನ ನೀವು ಸ್ಮರಿಸ್ತಾ ಇದ್ದೀರಿ. ಹೌದು. ಮತ್ತೆ ಈಶ್ವರ ಕಾಳೇಕರ್, ಕುಲಕರ್ಣಿ ಅವರು, ಆಮೇಲೆ ಇವರು ಗೋಪಾಲ್ ನಾಯಕ್ ಸರ್. ಗೋಪಾಲ್ ನಾಯಕ್ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ಸತಿ. ಆಮೇಲೆ ಇವರು ತಿಪ್ಪೇಸ್ವಾಮಿ. ಹೌದು ಸರ್. ಒಟ್ಟಾರೆ ಆಕಾಶವಾಣಿನಲ್ಲಿ ಎಷ್ಟು ವರ್ಷ ನೀವು ಇಲ್ಲಿ ಓಡಾಡ್ತಾ ಇದ್ರಿ ಅವಾಗ ಕೆಲಸ? ಒಂದು 5 ವರ್ಷ. 5 ವರ್ಷದಲ್ಲಿ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ನಮ್ಮ ಸಾಮಾನ್ಯಗೆ ವ್ಯವಹಾರದ ಇರುತ್ತಲ್ಲ, ಆ ಕಡೆ ಹೊರಟೋದ್ವಿ. ಆಮೇಲೆ ನಾನೊಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ನಮ್ಮ ಪ್ರತಿ ಯೂತ್ ಭಾರತಿಯಲ್ಲಿ
ಆಕಾಶವಾಣಿ ಮತ್ತೆ ಮುಂಬೈದು ಸಹಪ್ರಸಾರ ಅದೆಲ್ಲ ಕೇಳ್ತಾ ಇರ್ತೀನಿ. ಬೆಂಗಳೂರು ಆಕಾಶವಾಣಿ ಮೊದಲು ವಿವಿಧ ಭಾರತಿ ಇನ್ಫ್ರಂಟ್ ರಸ್ತೆಲಿ ಇತ್ತು ಸರ್. ಆ ನಂತರ ಇಲ್ಲಿಗೆ ಬಂತು ಸರ್. ನಾ ತಿಳಿದ ಮಟ್ಟಿಗೆ ಹೌದು 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 ಪಕ್ಕದಲ್ಲಿತ್ತು ಹೊಸಹಳ್ಳಿಗೆ. ಹೌದು ಅದಲ್ಲದೆ ನಮ್ಮ ಬೆಂಗಳೂರು ಆಕಾಶವಾಣಿಲಿ ಎಂತೆಂಥ ಮಹಾ ಇವರು ಅಧಿಕಾರಿಗಳು ಬಂದೋದಂದ್ರೆ ನಾನು ನೆನಪೇ ಬರ್ತಿಲ್ಲ ಹೇಳ್ಬೇಕಂದ್ರೆ. ಅದೇ ಹೌದು, ಸಂತೋಷ ಆಗಿದೆ ನಿಮ್ಗೆ. ಖಂಡಿತ ನಾನು ಮಾತಾಡ್ತಿದ್ದೆ, ನಾನು ಏನ್ ಮಾತಾಡ್ಬೇಕು ಅಂತಾನೆ. ಆಕಾಶವಾಣಿಯಲ್ಲಿ ನಂದು ಕೂಡ ಧ್ವನಿ ಹಿಂಗೆ ಪ್ರಸಾರ ಆಗಬಹುದು ಮುಂದೆ ಒಂದಿನ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ಖಂಡಿತ ಇರಲಿಲ್ಲ. ಇದೊಂದು ಸುವರ್ಣ ಅವಕಾಶ ಸರ್. ಹೌದು ಸರ್, ಹೌದು. ಆಕಾಶವಾಣಿಯಲ್ಲಿ ಎಲ್ಲಾ ಅಧಿಕಾರಿಗಳನ್ನ ನೆನಪು ಮಾಡ್ತಾ ಅವಾಗ ಹಿಂಗಿತ್ತು ಹಿಂಗಿತ್ತು ಬೇರೆ ಬೇರೆ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಆಮೇಲೆ ರಾಜ್ಯೋತ್ಸವ ಚೆನ್ನಾಗಿ ಆಚರಿಸೋರು, ಅದಕ್ಕೆಲ್ಲ ಬರ್ತಿದೆ ಸರ್. ಹೌದಾ? ಅದನ್ನ ಕೇಳ್ಕೊಂಡು ರಾಜ್ಯೋತ್ಸವ ಬರ್ತಿದೆ. ಮತ್ತೆ ಯುಗಾದಿ ಟೈಮಲ್ಲಿ ಇದನ್ನ ನಡೆಸ್ಕೊಡೋರು, ಕವಿಗೋಷ್ಠಿ ನಡೆಸೋರು. ಮತ್ತೆ ಇವರು ಅನುಪಮ ಮೇಡಮ್ ಮತ್ತೆ ಸುಮತಿ ಮೇಡಮ್ ಅವರೆಲ್ಲ ಚೆನ್ನಾಗಿ. ಅನುಪಮ ಮೇಡಮ್ ಅಂತೂ ಕಾಂಟ ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಈಗ ಆಕಾಶವಾಣಿ ಅಂತಂದ್ರೆ ಈಗ ರೇಡಿಯೋ ಬಿಟ್ಟು ಈ ಮೊಬೈಲ್ ಅಲ್ಲಿ ರೇಡಿಯೋ ಕೇಳೋದು ಶುರು ಆಯ್ತು. ನೀವು ಹೆಂಗೆ ಕೇಳ್ತೀರಿ ಈಗ? ಅಂದ್ರೆ ಈಗ ಕಾಲಮಾನ ಬದಲಾವಣೆ ಆದಂಗೆ ತಂತ್ರಜ್ಞಾನ ಬದಲಾವಣೆ ಆದಂಗೆ ಅದಕ್ಕೂ ಕೂಡ ನಮ್ಮ ಕೇಳುಗರು ಎಲ್ಲರೂ ಒಗ್ಗಬಿಟ್ಟಿದ್ದಾರೆ. ಹೌದು. ಹೆಂಗ್ ಕೇಳಬೇಕು ರೇಡಿಯೋ ಅಂದ್ರೆ ರೇಡಿಯೋದಲ್ಲಿ ಕೇಳಬೇಕಂತಿಲ್ಲ, ನಾವು ಮೊಬೈಲಲ್ಲಿ ಕೇಳ್ತೀವಿ ಇವಾಗ ಅಂತಾರೆ. ಹೌದು. ಈಗ ಮೊಬೈಲ್ ಬಗ್ಗೆ ಕೇಳೋದು ಒಂದ್ ರೀತಿ ತುಂಬಾ ಅನುಕೂಲ ಸರ್. ತಂತ್ರಜ್ಞಾನ ಮುಂದುವರ್ತಾ ಹೊರಿತಾ ಅದನ್ನ ನಾವು ಅಳವಡಿಸ್ಕೋಬೇಕು. ಆಯ್ತಾ? ಇವಾಗ ನಾನು ಆ ಕಾಲದಿಂದ ಒಂದು ಸಣ್ಣ ರೇಡಿಯೋ ಇಟ್ಕೊಂಡು ದಪ್ಪ ಶೆಲ್ ಹಾಕೊಂಡು ಎಲ್ಲೇ ಹೋಗ್ಲಿ, ಹಳ್ಳಿಗೆ ಹೋಗ್ಲಿ, ಅದನ್ನು ಕೇಳ್ಕೊಂಡು ಮತ್ತೆ ವಾರ್ತೆಗಳು ಏನೇ ಆಗಲಿ ನನಗೆ ಅದನ್ನ ಕೇಳ್ತಾ ಇದ್ದ ಸಮಯದ ಪ್ರಜ್ಞೆ ಬರುತ್ತೆ. ಸಮಯ ಎಷ್ಟಿದೆ ಇವಾಗ ಅದೇ ದೂರದರ್ಶನ ಎಲ್ಲ ಕೇಳೋಕೋದ್ರೆ ನಮ್ಮ ಟೈಮ್ ಅದನ್ನ ಇದಾಗಲ್ಲ. ಯಾಕಂದ್ರೆ ಟಿವಿ ಅದು ಆಗಲ್ಲ. ಕೆಲಸ ಮಾಡ್ತಾ ಮಾಡ್ತಾ ನಾವು ಅದನ್ನ ನೋಡ್ಬೋದು. ಬಟ್ ನಾವು ಕೆಲಸ ಮಾಡಿದ್ರೆ ನಮ್ಗೆ ಇನ್ನೊಂದು ಸ್ಫೂರ್ತಿ ಬರುತ್ತೆ ಸರ್. ಈಗ ಈ ಕಟ್ಟಡದಲ್ಲಿ ಬೇರೆ ಬೇರೆ ವೈರಿಂಗ್ ಕೆಲಸದಲ್ಲಿ ಆವಾಗ ಮಾಡ್ತಿದ್ರಿ ನೀವು? ಇಲ್ಲ, ವೈರಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿ ಫ್ಯಾಬ್ರಿಕೇಶನ್ ಸರ್. ನಮ್ಗೆ ಯಾವ ಬಿಲ್ಡಿಂಗ್ ಆ ಕಡೆ ಇವಾಗ ರೈನ್ಬೋ ಹೊಸ ಅದು ಅಲ್ಲಿ ಕಿಟಕಿಗಳು, ಹೊಸ ಕೇಬಲ್ ವೈರ್ಗಳು ಹಾಕೋದು, ಅದಕ್ಕೆಲ್ಲ ಇದು ಮಾಡೋದು. ಮತ್ತೆ ವೆಲ್ಡಿಂಗ್ ಕೇಸ್ಗಳು ಕಿಟಕಿಗಳಿಗೆಲ್ಲ ಮಾಡೋದು. ಆಮೇಲೆ FM ಗೆ ದೊಡ್ಡ ಟವರ್ ಮೊದಲು ಟವರ್ ಹಾಕಿದ್ರು. ಆ ಟವರ್ ಜಾಯಿಂಟ್ ಮಾಡಿದ್ವಿ, ಪ್ಲೇಟ್ ಕೊಟ್ಟು ವೆಲ್ಡಿಂಗ್ ಮಾಡಿ ನಿಲ್ಸಿದ್ವಿ ಅದನ್ನ. ಅದ ನಂತರ ಅವರು ಮಣ್ಣು ಭರ್ತಿ ಮಾಡ್ತಾರೆ ಸರ್. ಅವಾಗ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರಲ್ಲ, ಏನು ಭಾರಿ ಶಕ್ತಿನ ನಿಮ್ಗೆ ಈಗಲೂ ಕೂಡ ಪೈಲ್ವಾನ್ ಕಂಡಂಗೆ ಕಾಣ್ತಾ ಇದ್ದೀರಿ ಸರ್. ಮನ್ಸಿಗೆ ಒಂದು ಹುಮ್ಮಸ್, ಒಂದು ಚೈತನ್ಯ ಬೇಕು ಸರ್. ನಾವು ವಯಸ್ಸಾದ್ರೂ ನಾವು ಮಾಡ್ತೀವಿ ಅನ್ನೋದು ಒಂದು ಛಲ ಇರಬೇಕು. ನಾವು ಇನ್ನೊಬ್ರಿಗೆ ಮಾದರಿಯಾಗಿ ಬದುಕಬೇಕು ಅಲ್ವಾ? ಈಗ ನೀವು ಏನೇನು ಕೆಲಸ ಮಾಡ್ತೀರಿ? ಈಗ ನಾನು ಸದ್ಯಕ್ಕೆ 63 ವರ್ಷ ಸರ್ ನಂದು. ಜನ ಸಣ್ಣ ಪುಟ್ಟದು ಒಂದು ಸಣ್ಣದೊಂದು ಗ್ರಿಲ್ಸು, ಗೇಟು, ಅದು ಇದು ಸಣ್ಣ ಮಾಡ್ಕೊಂಡಿದ್ದೆ. ಅಂದ್ರೆ ಈಗ ವೃತ್ತಿ ನಿಮ್ದು ಏನು? ವೆಲ್ಡಿಂಗ್ ಕೆಲಸ. ನಾನು ಹುಡುಗರನ್ನ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀರಿ. ಅಂದ್ರೆ ಒಂಥರ ನಿಮಗೆ ಒಂದು ನಾಲೆಜ್ ಇದೆ ಯಾವ ಕೆಲಸವನ್ನ ಹೇಗೆ ಮಾಡಬೇಕು. ಹೌದು ಹೌದು. ಹಾಗಾಗಿ ನೀವು ಹುಡುಗರು ಅವ್ರ ಮೇಲ್ವಿಚಾರಣೆ ಮಾಡ್ತಾ ಅವ್ರ ಕಡೆ ಹಿಂಗ್ ಮಾಡಿ ತರಬೇತಿ. ಅವ್ರು ರೇಡಿಯೋ ಕೇಳ್ತಾರೆ ಸರ್. ಅವ್ರಿಗೆ ನಾವು ಕೇಳಿಸ್ತೀನಿ. ಹೌದು. ಯಾಕಂದ್ರೆ ನಾವು ಕಿವಿ ಕೊಟ್ಟು ಕೇಳಿಸ್ತೀವಿ, ಪಕ್ಕದಲ್ಲಿರೋರು ಕಿವಿ ಕೊಡ್ತಾರೆ. ನಾನು 10 ಮನೆ ಕೇಳಂಗ್ ನಾನು ಹಾಕ್ತೀನಿ ಸರ್ ರೇಡಿಯೋ. ಖಂಡಿತ ಸರ್. ನಮ್ಮ ಅಭಿರುಚಿಗಳು, ನಮ್ಮ ಅಭ್ಯಾಸಗಳು, ಹವ್ಯಾಸಗಳು ನಾವು ಇನ್ನೊಬ್ರಿಗೂ ಕೂಡ ತಿಳಿ ಹೇಳಬಹುದು. ಆಕಾಶವಾಣಿ ಕೇಳೋದ್ರಿಂದ ನೀವು ಬಹಳಷ್ಟು ಗಳಿಸ್ತೀರಿ. ಕಳ್ಕೊಳ್ಳುವಂಥದ್ದು ಏನಿಲ್ಲ. ನಿಮ್ಮ ಸಮಯ ಹಾಳಾಗಲ್ಲ. ಬಿಕಾಸ್ ನೀವು ಕೆಲಸ ಮಾಡ್ತಾನೆ ರೇಡಿಯೋ ಕೇಳಬಹುದು ಅಂತ ಹೇಳ್ತೀರಿ. ಆಮೇಲೆ ಕೃಷಿ ರಂಗದ ಬಗ್ಗೆ ಹೇಳ್ತೀನಿ. ನಮ್ ಗುಂಡಪ್ಪ ಅಂತಿದ್ದು ಸರ್, ಮತ್ತೆ ಮುನಿಸಾಂಬಪ್ಪ ಕಾಟೇರಿ ಅವರೆಲ್ಲ ಬರೋರು ಸರ್. ಅವ್ರು ಬಂದ್ಬಿಟ್ಟು ಹಳ್ಳಿ ಕಟ್ಟೆ ಸರ್. ಅದನ್ನ ನಾನು ಕೇಳ್ತಾ ಮೈ ಮರಿತಾ ಇದೆ ಸರ್. ಏನ್ ಚೆನ್ನಾಗಿ ಗುಂಡಣ್ಣ ಎಲ್ಲಿದ್ಯಪ್ಪ, ಬಂದ ಬಾಪ, ಏನ್ ಸಮಾಚಾರ, ಇವ್ರ ಕಡೆ ಚೆನ್ನಾಗವ್ರ? ಸರಿ ಆಯ್ತಪ್ಪ, ಮಳೆ ಬೆಳೆ ಹೇಗೆ ಅಂತ ಹೇಳ್ಬಿಟ್ಟು ಗುಂಡಣ್ಣನ ನಮ್ಮ ಮರಿಶಂಬಪ್ಪ ಕಾಟೇರಿ ಅವ್ರನ್ನ, ಮತ್ತೆ ಇನ್ನೊಬ್ರು ಯಾರೋ ಬಂದು ಶಿವಕುಮಾರ್ ಅಂತ ಒಬ್ರು ಇದ್ರು, ಅವರು ಬರೋರು. ಬಾ ರಂಗಣ್ಣ, ಎಲ್ಲಿದ್ಯಾ, ಹೆಂಗಿದ್ಯಾ, ನಿಮ್ಮ ಊರ್ ಕಡೆ ಮಳೆ ಬೆಳೆ ಹೇಗೆ? ಈ ರೀತಿ ಕಾರ್ಯಕ್ರಮಗಳು ಜನರಿಗೆ ಇಷ್ಟ ಆಗ್ತವೆ. ಹೌದು. ಯಾಕಂದ್ರೆ ಅವರ ಭಾಷೆಗೆ ತಕ್ಕಂಗೆ, ಅವ್ರಿಗೆ ಹತ್ರ ಮಾತಾಡದಂಗೆ. ಹೌದು. ಮತ್ತೆ ಜಾನಪದ ಸಂಗೀತಗಳು ಸರ್. ಅದ್ರಂತೂ ಜಾನಪದ ಸಂಗೀತ ನನಗೆ ಪಂಚ ಪ್ರಾಣ ಸರ್. ನಾನು ಅದನ್ನ ಕೇಳ್ತಾ ನಿದ್ದೆ ಮಾಡ್ತೀನಿ ಸರ್. ನಿದ್ದೆ ಮಾಡ್ತಿದ್ರಿ? ಮತ್ತೆ ಹಾಡ್ತಿದ್ರ? ಆಡಕ್ಕಿಲ್ಲ ಸರ್, ಆಡ್ಬೇಕು ಅಂತ ಹುಮ್ಮಸ್ಸಿದೆ, ಬಟ್ ಪ್ರಯತ್ನ ಮಾಡ್ತೀನಿ. ಯಾವ ರೀತಿ ಹಾಡುಗಳು? ಚಿಟ್ಮೇಳ. ಚಿಟ್ಮೇಳ ಇದು ಸರ್. ಚಿಟ್ಮೇಳದಲ್ಲಿ ಮತ್ತೆ ಅದು ನೀವು ಹೇಳಿ. ಅಲ್ಲ, ನಾನು ಹೇಳ್ಬೇಕಂದ್ರೆ
ಜಗ್ಗನಕ ನಕ್ಕನಕ ಜಗ್ಗನಕ ನಕ್ಕನಕ ಅಂದ್ಬಿಟ್ಟು ಈ ಪೂಜಾ ಕುಣಿತಿದ್ದು. ಪೂಜಾ ಪೂಜಾ ಕುಣಿತ. ನಾನು ರಾಮನಗರ ಒಂದು ಜಾನಪದ ಲೋಕ ಇದೆ ಸರ್, ಅಲ್ಲಿ ಅವರು ಗೌಡ್ರೊಬ್ರು ಮಾಡಿದ್ರು, ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ ಬಂದೆ ಸರ್. ಜಾನಪದ ಲೋಕ, ಅವ್ರ ಹೆಸರು ಮರ್ತೋಗಿದೆ. ನಿಮ್ಗೆ ಎಷ್ಟು ಆಸಕ್ತಿ ಇದೆ ಅಲ್ಲ, ಈ ಕಡೆ ಕೆಲಸ ಮಾಡ್ತೀರಿ, ಆ ಕಡೆ ಎಲ್ಲೋ ರೇಡಿಯೋನು ಕೇಳ್ತೀರಿ, ಆಮೇಲೆ ಎಲ್ಲೆಲ್ಲೋ ಒಂದು ಜಾನಪದದ ಬಗ್ಗೆ ಆಸಕ್ತಿ ಇರೋದ್ರಿಂದ ಜಾನಪದ ಲೋಕ ಅಂತ ಪ್ಲೇಸಿಗೆ ಹೋಗಿ ಬಂದಿದ್ದೀರಿ. ಹೌದು, ಈಗ ಹೌದು. ಆಮೇಲೆ ಬೇರೆ ಬೇರೆ ಸಭೆ ಸಮಾರಂಭಗಳು ಕಾರ್ಯಕ್ರಮಗಳು ನಡೀತಿರ್ತವೆ, ಅಲ್ಲಿ ಹೋಗ್ತೀನಿ. ಉದಾಹರಣೆಗೆ ಆಕಾಶವಾಣಿದು ಒಂದು ಕಾರ್ಯಕ್ರಮ ನಡೀತಾ ಇದೆ, ಅನೌನ್ಸ್ ಮಾಡ್ತಾರೆ, ಇಂಥ ದಿವಸ ಇಂಥ ಶ್ರೋತೃಗಳೆಲ್ಲ ಇಂಥ ಕಾರ್ಯಕ್ರಮ ಬಂದು ತಗೊಳ್ಳಿ ಅಂತ ಹೇಳ್ತಾರೆ ಜನ, ಶ್ರೋತೃಗಳು ಬಂದವರಿಗೆ. ಅವಾಗ ಅವ್ರು ಬಂದು ಇಲ್ಲಿ ತಗೊಳ್ತಾರೆ, ನೇರವಾಗಿ ಬನ್ನಿ ಎಲ್ಲರೂ ಭಾಗವಹಿಸಿ. ಮತ್ತೆ ಅಲ್ಲಿ ಒಂದು ಲೈಬ್ರರಿ ಇದೆ, ಅಲ್ಲಿ ಪಿ ಕಾಳಿಂಗ್ರವ್ರದ್ದು ಜಾನಪದ ಸಂಗೀತದ್ದು ಒಂದು ಸಿಡಿಗಳು ಮಾಡ್ತಾರೆ, ಒಂದು ಲೈಬ್ರರಿ ಇದೆ. ಇವರು ಸಹ ಇದಾರಲ್ಲ ನೂತನ ಎಸ್ಕದ, ಅವರು ಅದನ್ನ ಲೈಬ್ರರಿ ಇನ್ಚಾರ್ಜ್ ತಗೊಂಡಿದ್ರು. ಅವ್ರಲ್ಲೂ ಕಾರ್ಯಕ್ರಮ ಕೇಳ್ತೀನಿ. ವೀರ ಯೋಧರು ಕಾರ್ಯಕ್ರಮ ಬರುತ್ತೆ. ಹೌದು, ಆ ವೀರ ಯೋಧರ ಬಗ್ಗೆ ಕೇಳಕ್ ಮೈನ್ ಜುಮ್ ಅನ್ನತ್ತೆ ಅಲ್ವಾ. ವೀರ ಯೋಧರು ನಮ್ ದೇಶಕ್ಕಾಗಿ ಅವ್ರು ಪ್ರಾಣ ತ್ಯಾಗ ಮಾಡ್ತಾರೆ ಸರ್. ದೇಶ ನಾವು ಮಲಗಿರ್ತೀವಿ, ಅವರು ನಮ್ ದೇಶ ರಕ್ಷಣೆ ಮಾಡ್ತಾರೆ ಸರ್. ಕರೆಸಿ ಅವ್ರ ಜೊತೆಗೆ ಒಂದು ಸಂಭಾಷಣೆ ಮಾಡ್ತಾ ಅವರ ಕಥೆಗಳನ್ನೆಲ್ಲ ಕೇಳಿದ್ರೆ ಮೈ ರೋಮಾಂಚನ. ಇದು ಉತ್ತಮವಾದ ಕಾರ್ಯಕ್ರಮ, ಅದು ದೇಶ ಸೇವೆ ಯೋಧರು. ಆಮೇಲೆ ಮೊನ್ನೆ ಒಬ್ರು ಕಾರ್ಯಕ್ರಮ ನಡೆಸ್ಕೊಡ್ರಿ ಸರ್, ಅವ್ರ ಹೆಸರು ಹೇಳ್ಬೋದಾ? ನಿಮ್ಮ ಒಬ್ರು ಯಾರಂದ್ರೆ ಇವರು ಸರ್ ಹೇಮ ಹರೀಶ್, ಅವ್ರ ಧ್ವನಿ ಕೇಳ್ತಾ ಇದ್ರೆ ಏನಪ್ಪಾ ಇಷ್ಟು ಚೆನ್ನಾಗಿ ಆಡ್ತಾರಲ್ಲ. ರೇನ್ಬೋ ಕೇಳ್ತೀರಾ, ವಿವಿಧ ಭಾರತಿ ಕೇಳ್ತೀರಾ? ಎಲ್ಲ ಕೇಳ್ತೀನಿ ಸರ್, ಎಲ್ಲ ಕೇಳ್ತೀನಿ ನಾನು. ಯಾವುದು ಇದಿಲ್ಲ, ಮುಖ್ಯವಾಹಿನಿ ಪ್ರಥಮ ನಮ್ದು ಪ್ರಾಶಸ್ತ್ಯ. ಮುಖ್ಯವಾಹಿನಿ ನಮಗೆ ಪ್ರಾಶಸ್ತ್ಯ, ಆ ನಂತರ ಇವೆಲ್ಲ ಬಂದಿರೋದು. ಆ ನಂತರ ಏನಾಗಿದೆ ಈಗ ಮತ್ತೆ ನಮ್ಮ ಇದು ಅಮೃತ ವರ್ಷಿಣಿ. ಹೌದು, ಅದರಲ್ಲೂ ಅಷ್ಟೇ ಕೇಳ್ತೀನಿ. ಒಟ್ಟಾರೆ ರೇಡಿಯೋ ಅಂತಂದ್ರೆ ನಿಮ್ಗೆ ಆ ನಾದ ಸುತ್ತಲೂ ತೇಲಿ ಅದು ಗಾಳಿ ಇದ್ದಂಗೆ ಒಂದು ಆಕಾಶವಾಣಿ ತರಂಗಗಳು ನಿಮ್ಗೆ ತಲುಪ್ತಾ ಇರಬೇಕು. ಹೌದು, ಕಿವಿಗೆ ಅಪ್ಪಳಿಸ್ಬೇಕು. ಬೆಳಗಿನ ಜಾವ ನಾನು ಸ್ಟಾರ್ಟ್ ನಮ್ಮ ಸುಪ್ರಭಾತ ಸ್ಟಾರ್ಟ್ ಮಾಡ್ತಾರಲ್ಲ, ಆಗಿಂದ ಶುರು ಮಾಡ್ತೀನಿ ಸರ್. ನೀವು ಹಾಡಬೇಕು ಅಂತ ಇತ್ಯಾದಿ ಸಂದೇಶ ಕಳಿಸೋದಾಗ್ಲಿ ಫೋನ್ ಮಾಡೋದಾಗ್ಲಿ ಮಾಡ್ತಿದ್ರಾ? ಇಲ್ಲ ಸರ್, ನಾನು ಅಷ್ಟೊಂದು ಕಲ್ತ್ಕೊಂಡಿಲ್ಲ. ಬಟ್ ಮಾತಾಡೋ ಬಗ್ಗೆ ರೇಡಿಯೋ ಕೇಳ್ತಾ ಇರ್ತೀನಿ ನಾನು, ರೇಡಿಯೋ ಅಭಿಮಾನಿ. ಎಲ್ಲರೂ ಪ್ರಯತ್ನ ಪಡ್ತಿರ್ತಾರಲ್ಲ, ಅವಾಗ ನೀವು ಕೂಡ ಪ್ರಯತ್ನ ಮಾಡಿದೀರಾ? ಮಾಡಬೇಕು, ಅದು ಮಕ್ಕಳ ಕಡೆಯಿಂದ ಹೇಳ್ಸ್ಕೋಬೇಕು ಸರ್. ನಾನು ಅವ್ರು ತೋರಿಸ್ಕೊಡ್ತಾರೆ ನಮ್ಗೆ. ಈಗ ನಾವೆಲ್ಲೋ ಒಂದು ದೇಶದಲ್ಲಿ ಹೋಗಿರ್ತೀವಿ, ಏನೋ ಕಾರ್ಯಕ್ರಮ ಇರುತ್ತೆ ಒಂದು ಭಾಗವಹಿಸೋದಕ್ಕೆ, ಅಲ್ಲಿ ನಾವು ಕನ್ನಡ ನಮ್ಮ ಕಿವಿಗೆ ಬಿದ್ದರೆ ರೋಮಾಂಚನ ಆಗುತ್ತೆ ಸರ್. ಹೌದು ಹೌದು, ಕನ್ನಡ. ಒಟ್ಟಾರೆ ನಮ್ಮ ಮಾಹಿತಿಗೆ, ನಮಗೆ ಬಹಳಷ್ಟು ತಿಳುವಳಿಕೆಗೆ ಆಕಾಶವಾಣಿ ಜನಸಾಮಾನ್ಯರಿಂದ ಹಿಡ್ಕೊಂಡು ಯುವಕರಿಗೆ, ಮಹಿಳೆಯರಿಗೆ, ವೃದ್ಧರಿಗೆ, ಎಲ್ಲರಿಗೂ ಕೂಡ, ಮಕ್ಕಳಿಗೂ ಕೂಡ ರೇಡಿಯೋ ಯಾವತ್ತೂ ಒಳ್ಳೆಯ ಮಾಧ್ಯಮ. ಹೌದು, ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಚಿಲಿಪಿಲಿ ಒಬ್ರು ಇರು ಸರ್, ಅವಾಗ ನಾನು ನೋಡಿದ್ದೇನೆ, ಒಬ್ರು ಮಕ್ಕಳ ಕತೆ ಹೇಳ್ಕೊಡೋರು. ಒಟ್ಟು ಮಕ್ಕಳ ಕಥೆಯನ್ನು ಕೂಡ ಕೇಳ್ತಿದ್ರು ನೀವು. ಶೇಷಪ್ರಭಾ ಅಂತ ಒಬ್ರು ಮೇಡಮ್ ಇದ್ರು, ಅವರು ತುಂಬಾನೇ. ಆಮೇಲೆ ಇನ್ನೊಬ್ರು ಇದ್ರು ಸತ್ಯನಾರಾಯಣ, ಮತ್ತೆ ಇನ್ನೊಬ್ರು ಸರ್ ಇದ್ರು, ಪಾಪ ಅವರು ಇದಕ್ಕೆ ಹೋದ್ರು. ಒಟ್ಟ ಮುನ್ರಾಜ್ ಅವರೇ, ನೀವು ಇಷ್ಟು ಬಹಳ ಪ್ರೀತಿಯಿಂದ, ಆಸಕ್ತಿಯಿಂದ ಆ ಹೆಸರುಗಳನ್ನ ನೆನಪು ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀರಿ. ನಿಮ್ಗೆಲ್ಲ ಗೊತ್ತು, ಹೌದು, ಹೇಳಿದ ಕೂಡ ಗೊತ್ತಾಗ್ಬಿಡುತ್ತೆ. ಹೌದು, ಆದ್ರೂ ಬಂದಿದೆ ಒಂದು ಆಕಸ್ಮಿಕ ಸರ್. ಯಾಕಂದ್ರೆ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇಲ್ಲಿ ಬಂದೆ, ನಾನು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅವ್ರಿಗೆ ತುಂಬಾ ಹೃದಯ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಇರ್ಲಿ, ಒಟ್ಟಾರೆ ಆಕಾಶವಾಣಿ ಅಂತಂದ್ರೆ ನಿತ್ಯ ನಿರಂತರ ನಮ್ಮ ಜೊತೆಗೆ ಇರಬೇಕು, ನಮ್ಮ ಸಂಗಾತಿ. ಸರ್ ಮೊನ್ನೆ ಏನಾಯ್ತು ಅಂದ್ರೆ, ನಾನು ಇದಕ್ಕೆ ಹೋಗಿ ಸರ್, ಮಾರ್ಕೆಟ್ ಅಲ್ಲಿ ಬೆಳಗಿನ ಜಾವ ಹೂವಿನ ಮಾರ್ಕೆಟ್ ಇರ್ತದೆ ಸರ್, ತುಂಬಾನೇ ಜನ ಬರ್ತಾರೆ, ರೈತರು ಊಟ ತರ್ತಾರೆ, ಮಾರ್ಕೊಂಡು ಹೋಗ್ತಾರೆ. ನನಗೊಬ್ಬ ನೆನ್ನೆ ಎಲ್ಲ ಮೊನ್ನೆ, ನೀನು ರೇಡಿಯೋ ಎಲ್ಲೋಯ್ತು ತರ್ತಾ ಇದ್ದಲ್ಲ ಅಂತ ನನ್ನ ಕ್ವಶನ್. ಹೌದಪ್ಪ ತರ್ತಾ ಇದ್ದೆ, ಇವತ್ತು ಸ್ವಲ್ಪ ಏನೋ ಅಡಚಣೆ ಆಯ್ತು ತರಲಿಲ್ಲ ಅಂತೆಲ್ಲ ಕೇಳ್ತಾರೆ ಸರ್. ಈಗ ಆಕಾಶವಾಣಿಗೆ 90 ವರ್ಷ ಆಗಿದೆ. 90 ವರ್ಷ ಆಗಿದ್ದರ ಒಂದು ನೆನಪಿನಲ್ಲಿ, ಸಂಭ್ರಮದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಪ್ರಸಾರ ಮಾಡ್ತಾ ಇದ್ದೀವಿ. ಈಗ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ಬೇಕಾದ್ರೆ ಆಕಾಶವಾಣಿಗೆ 90 ಆಗಿದ್ದ ಸಂದರ್ಭದಲ್ಲೇ ನೀವು ಮಾತಾಡ್ತಾ ಇದ್ದೀರಿ. ಏನನ್ಸುತ್ತೆ ನಿಮ್ಗೆ, ಆಕಾಶವಾಣಿ ಇಷ್ಟು ದೀರ್ಘಕಾಲ ತನ್ನ ಸೇವೆಯನ್ನು ಮುಂದುವರಿಸ್ತಾ ಇಲ್ಲಿವರೆಗೂ ಬಂದಿದೆ ಮತ್ತು ಮುಂದೂ ಕೂಡ ತನ್ನ ಒಂದು ಸೇವೆಯನ್ನು ಮುಂದುವರಿಸ್ತದೆ? ಸರ್, ನಮ್ಮ ಕೇಂದ್ರ ಸರ್ಕಾರ ಅದನ್ನೆಲ್ಲ ಪ್ರೋತ್ಸಾಹ ಕೊಡ್ತಾ ಇದೆ ಸರ್. ನಮ್ಮ ಜನಗಳಿಗೆ ಹತ್ತಿರವಾದ ಮಾಧ್ಯಮ ಸರ್ ಆಕಾಶವಾಣಿ. ತಿಮ್ಮಪ್ಪ ಗೌಡ್ರು ಅವ್ರ ರೈತರಿಗೆ ಸಲಹೆ ಕೊಡ್ತಾರೆ, ಪ್ರತಿಯೊಬ್ಬರನ್ನು ಮಾತಾಡಿಸ್ತಾರೆ. ಎಲ್ಲ ಉದ್ಘೋಷಕರ ಹೆಸರುಗಳು ಗೊತ್ತು, ಕಾರ್ಯಕ್ರಮ ಅಧಿಕಾರಿಗಳ ಹೆಸರು ಗೊತ್ತು ನಿಮ್ಗೆ. ಆವಾಗಲಿಂದ ಈಗೇನವರೆಗೂ ಏನೇನ್ ಕೆಲಸ ಮಾಡ್ತಿದ್ರು, ಯಾವ್ಯಾವ ರೀತಿ ಕಾರ್ಯಕ್ರಮ ಕೊಡ್ತಿದ್ರು ಅಂತ ನಿಮ್ಗೆ. ನಾಟಕಗಳನ್ನು ಕೂಡ ಕೇಳಿದ್ರಿ ಸರ್. ರಾಣಿಕಗಳು ಹರಿಕತೆ ವಿದ್ವಾಂಸರು ಗುರುರಾಜ್ ನಾಯ್ಡು ಸರ್.
ಗುರುರಾಜ ನಾಯ್ಡು ಹರಿಕತೆ ಮಾಡ್ತಾ ಇದ್ರು ಸರ್. ಏನು ಕೃಷ್ಣ ಪರಮಾತ್ಮಂದು ಧ್ವನಿ ಬರೋ ಎಷ್ಟು ಚಿಟಿಕೆ ಹಾಕೊಂಡು ಅವ್ರು ಹೇಳೋರಂದ್ರೆ ಹರಿಕತೆ ವಿದ್ವಾನ್ಗಳು ಇದೆ ಸರ್. ನಮಗೇನು ಸರ್ ನಾಟಕಗಳು ಇಷ್ಟಪಟ್ಟು ನಾಟಕ, ಹರಿಕತೆ, ಜಾನಪದ, ವಿಜ್ಞಾನ ಕಾರ್ಯಕ್ರಮ ಕೇಳಿದ್ರಿ, ಕೃಷಿ ಕೇಳಿದ್ರಿ. ಇನ್ನು ನೀವು ಕೇಳದೇ ಇರೋ ಕಾರ್ಯಕ್ರಮನೇ ಇಲ್ಲ. ಇನ್ನಿದಾವೆ ಬೇಕಾದಷ್ಟು ಮಾತಾಡ್ತಾ ಹೋದ್ರೆ ತುಂಬಾ ಹೊತ್ತಾಗತ್ತೆ. ಮುನಿರಾಜ್ ಅವರೇ, ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮತ್ತು ಈ ಆಕಾಶವಾಣಿ ಕಟ್ಟುವಾಗ ನಿಮ್ಮ ಒಂದು ಸೇವೆಯನ್ನ ಇಲ್ಲಿ ಸಲ್ಲಿಸಿದಿರಿ ಸರ್. ಆಕಾಶವಾಣಿ ಇತಿಹಾಸ ಕಟ್ಟಿದಿರಿ, ವೈರಿಂಗ್ ಹಾಕಿದಿರಿ, ನಟ್ಟು ಬೋಲ್ಟ್ ಫಿಕ್ಸ್ ಮಾಡಿದಿರಿ, ಅಂದ್ರೆ ಅನೇಕ ಕೆಲಸಗಳನ್ನ ಮಾಡಿದಿರಿ. ಇವತ್ತು ಒಂದು ಆಕಾಶವಾಣಿ ಸಂಸ್ಥೆ ಬೆಳಿಬೇಕಾದ್ರೆ ನಿಮ್ ತರ ಬುನಾದಿ ಹಾಕಿದಾಗ ಕೆಲಸ ಮಾಡಿದವರು ಕೂಡ ಬಹಳ ಮುಖ್ಯನೇ ನಮಗೆ. ಆಕಾಶವಾಣಿಗೆ 90 ಸಂದರ್ಭದಲ್ಲಿ ನಿಮ್ಮ ಮಾತುಗಳು ಬಹಳ ನಮಗೆ ಸಂತೋಷ ಕೊಟ್ಟಿದ್ದಾವೆ. ಒಳ್ಳೆ ಸರ್, ಸಂತೋಷ ಆಯ್ತು ಸರ್. ನನಗೂ ತುಂಬಾ ಸಂತೋಷ ಮುನಿರಾಜು ಅವರೇ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಆಗಲಿ ಸರ್. ಇಡೀ ಸಕಲ ಸೋತೃ ಬಾಂಧವರಿಗೆಲ್ಲ ತುಂಬು ಹೃದಯದ ಅಭಿನಂದನೆಗಳು. ನಮಸ್ಕಾರ ಸರ್. ನಮಸ್ಕಾರ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.